ಬಸ್ಗಳನ್ನೇ ನಿಲ್ಲಿಸಿದ ಪೊಲೀಸರು. ಪಾದಯಾತ್ರೆ ತಡೆಯಲು ಬಸ್ಗಳನ್ನ ಅಡ್ಡ ಇಟ್ಟು ಖಾಕಿ. ಕ್ರಸ್ಟ್ ಕಾಲೇಜ್ ಬಳಿ ಬಸ್ಗಳನ್ನ ಇಟ್ಟು ತಡೆ. ಕಣಮಿಣಿಕ ಟೋಲ್ನಿಂದ ಹೊರಟಿರೋ ಪಾದಯಾತ್ರೆ ಬ್ಯಾರಿಕೇಡ್ ಮುರಿದು ನುಗ್ಗಿರೋ ಜೆಡಿಎಸ್ ಕಾರ್ಯಕರ್ತರು. ಹೆಜ್ಜಾಲ ಬಳಿಯೂ ಪೊಲೀಸರ ತಡ ಮುರಿದು ಯಾತ್ರೆ. ಹೀಗಾಗಿ ಕ್ರೈಸ್ಟ್ ಕಾಲೇಜ್ ಬಳಿ ತಡೆಯಲು ಖಾಕಿ ಸಿದ್ಧತೆ. ಬ್ಯಾರಿಕೇಡ್ ಬದಲು ಬಸ್ಗಳನ್ನೇ ನಿಲ್ಲಿಸಿದ್ದಾರೆ ಪೊಲೀಸರು. ಪಾದಯಾತ್ರೆ ತಡೆಯಲು ಬಸ್ಗಳನ್ನ ಅಡ್ಡ ಇಟ್ಟಿದ್ದಾರೆ ಖಾಕಿ. ಅಂದ್ರೆ ಅಷ್ಟು ಸಹಸ್ರಾರು ರೈತರು ಈ ಹೋರಾಟಕ್ಕೆ ಬೆಂಬಲವನ್ನ ನೀಡ್ತಿದ್ದಾರೆ. ಅವರನ್ನ ತಡೆಯಲು ಯಾವ ಬ್ಯಾರಿಕೇಡ್ಗಳಿಂದಲೂ ಸಾಧ್ಯವಾಗ್ತಿಲ್ಲ. ಹಾಗಾಗಿ ಬಸ್ಗಳನ್ನೇ ಅಡ್ಡಲಾಗಿ ಇಟ್ಟಿದ್ದಾರೆ ಇಲ್ಲಿ ಪೊಲೀಸರು. ಕಣಮಿಣಿಕಿ ಟೋಲ್ನಿಂದ ಹೊರಟಿದ್ದೆ ಪಾದಯಾತ್ರೆ. ಬ್ಯಾರಿಕೇಡ್ ಮುರಿದು ನುಗ್ಗಿದ್ದಾರೆ ಜೆಡಿಎಸ್ ಕಾರ್ಯಕರ್ತರು. ಹೆಜ್ಜಾಲ ಬಳಿಯೂ ಪೊಲೀಸರ ತಡೆ ಮುರಿದು ಯಾತ್ರೆ ನಡೆಸುತ್ತಿದ್ದಾರೆ. ಹೀಗಾಗಿ ಕ್ರೈಸ್ಟ್ ಕಾಲೇಜ್ ಬಳಿ ತಡೆಯಲು ಖಾಕಿ ಸಿದ್ಧತೆಯನ್ನ ನಡೆಸಿಕೊಂಡಿದೆ. ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಬಗ್ಗಲ್ಲ. ನೀವು ಬ್ಯಾರಿಕೇಡ್ ಆದ್ರೂ ಇಡಿ, ಬಸ್ ಆದ್ರೂ ಅಡ್ಲಾಕಿ, ಎಲ್ಲವನ್ನೂ ಮುನ್ನುಗ್ಗಿ ಬರ್ತೇವೆ ಅಂತ ಹೇಳಿ ರೈತರು ಮುನ್ನುಗ್ತಿದ್ದಾರೆ. ಇಲ್ಲಿ ಬ್ಯಾರಿಕೇಡ್ ಮುರಿದು ಮುನ್ನುಗ್ಗಿದ ಕಾರ್ಯಕರ್ತರು. ರೈತರನ್ನ ತಡೆಯಲು ಪೊಲೀಸರು ನಾನಾ ಕಸರತ್ತನ್ನ ಮಾಡ್ತಿದ್ದಾರೆ. ಇಲ್ಲಿ ಬಸ್ಗಳನ್ನ ಅಡ್ಡಲಿಡ್ತಿದ್ದಾರೆ, ಬ್ಯಾರಿಕೇಡ್ಗಳನ್ನ ಇಡ್ತಿದ್ದಾರೆ. ಯಾವುದಕ್ಕೂ ಜಗ್ತಾ ಇಲ್ಲ. ನೂಕಾಟ ತಳ್ಳಾಟದ ನಡುವೆ ನಿಖಿಲ್ ಕುಮಾರಸ್ವಾಮಿ ಅವರು ಕೆಳಗೆ ಬಿದ್ದರೂ ಕೂಡ ಸ್ಥಳದಲ್ಲೇ ಕುಳಿತು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ನೈಸ್ ರೋಡ್ ವರೆಗೂ ಹೋಗಲು ಬಿಡಿ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಕೇಳಿಕೊಳ್ತಾ ಇದ್ದಾರೆ. ಸಾವಿರಾರು ಪೊಲೀಸರಿದ್ರು ಮುನ್ನುಗ್ತಿದ್ದಾರೆ ಕಾರ್ಯಕರ್ತರು. ಎಷ್ಟು ಪೊಲೀಸರಿದ್ರು ಕೂಡ ಕ್ಯಾರೆ ಅಂತಿಲ್ಲ. ರೈತರು ಬ್ಯಾರಿಕೇಡ್ ಆದ್ರೂ ಇರ್ಲಿ, ಬಸ್ಗಳಾದ್ರೂ ಅಡ್ಡಲಾಗಿ ನಿಲ್ಲಿಸ್ಲಿ, ನಾವು ಮುನ್ನುಗ್ತೇವೆ, ಈ ಹೋರಾಟವನ್ನ ನಿಲ್ಸಲ್ಲ. ನಮ್ಮ ಭೂಮಿಯನ್ನ ನಮಗೆ ಬದುಕಲು, ನಮ್ಮ ಬೆಳೆಯನ್ನ ನಮಗೆ ಬೆಳೆದು ಬದುಕಲು ಬಿಟ್ಬಿಡಿ ಅಂತ ಹೇಳಿ ಮುನ್ನುಗ್ತಿದ್ದಾರೆ ರೈತರು. ಕಾರ್ಯಕರ್ತರನ್ನ ವಶಕ್ಕೆ ಪಡೆಯಲು ಮುಂದಾಗಿದ್ದಾರೆ ಪೊಲೀಸರು. ಇನ್ನು ಪೊಲೀಸರು ಮತ್ತು ಕಾರ್ಯಕರ್ತರ ಮಧ್ಯೆ ಭಾರೀ ವಾಗ್ವಾದ ನಡೆದಿದೆ. ನೂಕಾಟ ಕಲ್ಲಾಟಗಳ ನಡುವೆ ನಿಖಿಲ್ ಕುಮಾರಸ್ವಾಮಿ ಅವರು ಕೆಳಗೆ ಬಿದ್ದಿದ್ದಾರೆ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಪ್ರತಿನಿಧಿ ಜೋಯಲ್ ಅವರು ನಮ್ಮ ಜೊತೆ ಜಾಯಿನ್ ಆಗ್ತಿದ್ದಾರೆ. ಎಸ್ ಜೋಯಲ್, ಇಲ್ಲಿ ಏನು ಪ್ರತಿಭಟನೆ ನಿನ್ನೆಯಿಂದ ಕೂಡ ಆರಂಭವಾಗಿದೆ. ನಿನ್ನೆ ಕೂಡ ಯಶಸ್ವಿಯಾಗಿ 9 ಕಿಲೋಮೀಟರ್ಗಳ ಕಾಲ ನಡೆದಿದೆ. ಇನ್ನು ಇಂದು ಕೂಡ ದೇವೇಗೌಡರು ಚಾಲನೆಯನ್ನ ನೀಡಿದ್ರು. ಇನ್ನು ಹಾಗಾದ್ರೆ ಇಲ್ಲಿ ಕಾರ್ಯಕರ್ತರ ನಡುವೆ ಭಾರಿ ವಾಗ್ವಾದ ಕೂಡ ನಡೀತಾ ಇದೆ. ಈಗ ಹಾಗಾದ್ರೆ 3ನೇ ದಿನಕ್ಕೆ ಕಾಲಿಡುತ್ತಾ ಈ ಪಾದಯಾತ್ರೆ ಅಂತ? ಏನು ಜೆಡಿಎಸ್ ಕೈಗೊಂಡಿರುವಂತಹ ಈ ಒಂದು ಬಿಡದಿ ಟೌನ್ಶಿಪ್ ವಿರೋಧಿಸಿ ಮಾಡ್ತಾ ಇರುವಂತಹ ಪಾದಯಾತ್ರೆ 2ನೇ ದಿನ ನಡೀತಾ ಇರುವಂತದ್ದು. ಆದ್ರೆ ಸದ್ಯಕ್ಕೆ ಈ ಒಂದು ಪಾದಯಾತ್ರೆಯನ್ನ ಪೊಲೀಸರು ತಡೆ ಹಿಡಿದಿರುವಂತದ್ದು. ಏನು ಗಮನಿಸಿದ್ರೆ ಮೊದಲನೇದಾಗಿ ಇವತ್ತಿನ ಪಾದಯಾತ್ರೆಗೆ ಜೆಡಿಎಸ್ ನ ವರಿಷ್ಠರು ಮಾಜಿ ಪ್ರಧಾನಿಗಳಾಗಿರುವಂತಹ ದೇವೇಗೌಡರು ಚಾಲನೆಯನ್ನು ನೀಡಿದ್ರು. ಇವತ್ತು ಬಿಜೆಎಸ್ ಸರ್ಕಲ್ ನಿಂದ ಏನು ಆರಂಭವಾದಂತಹ ಈ ಒಂದು ಪಾದಯಾತ್ರೆ ಸೊ ಏನು ಸುಮಾರು 7-8 ಕಿಲೋಮೀಟರ್ಗಳ ಏನು ದೂರವನ್ನ ಇಲ್ಲಿ ಕಾಲ್ನಡಿಗೆಯಲ್ಲಿ ಕ್ರಮಿಸಿರುವಂತದ್ದು. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಒಂದು ಪಾದಯಾತ್ರೆ ಏನಿದೆ ಅಭೂತಪೂರ್ವವಾದಂತಹ ಯಶಸ್ಸು ಕಂಡಿದೆ. ಯಾಕೆಂದ್ರೆ ನಿನ್ನೆಗೆ ಹೋಲಿಸಿದ್ರೆ ಇವತ್ತು ಇನ್ನೂ ಅಧಿಕ ಏನು ಜನ ಕೂಡ ಸೇರಿದ್ರು. ಏನು ಪಕ್ಷದ ಕಾರ್ಯಕರ್ತರು ಇರ್ಬೋದು, ಒಂದಷ್ಟು ರೈತರು ಇರ್ಬೋದು, ಹಾಗೇನೆ ಪಕ್ಷದ ಮುಖಂಡರು, ನಾಯಕರುಗಳು ಎಲ್ಲರೂ ಕೂಡ ಭಾಗಿಯಾಗಿದ್ರು. ಹಾಗೇನೆ ಏನು ಈ ಒಂದು ಪ್ರತಿಭಟನೆ ಏನಿದೆ, ಈಗ ಈ ಒಂದು ಪಾದಯಾತ್ರೆ ಏನಿದೆ, ಒಂದು ಪ್ರತಿಭಟನೆಯ ಸ್ವರೂಪವನ್ನ ಪಡ್ಕೊಂಡಿರುವಂತದ್ದು. ಸದ್ಯಕ್ಕೆ ಈ ಒಂದು ಪಾದಯಾತ್ರೆ ಕಣಮಿಣಕಿ ಏನು ಟೋಲ್ ಗೇಟ್ ಪ್ಲಾಜಾ ಏನಿದೆ ಅದರ ಬಳಿ ಏನು ನಿಂತಿರುವಂತದ್ದು. ಮೊದಲ ಬಾರಿಗೆ ಏನು ಈ ಗೇಟ್ ಗಿಂತ ಸ್ವಲ್ಪ ಹಿಂದೆನೆ ಒಂದು ಪೊಲೀಸರು
ಏನು ಸಾಕಷ್ಟು ಏನು ಸಾವಿರ ಹೆಚ್ಚು ಕಡಿಮೆ 1000 ಪೊಲೀಸಕ್ಕೂ ಅಧಿಕ ಪೊಲೀಸರು ಏನು ಜಮಾಯಿಸಿರುವಂತದ್ದು. ಇಲ್ಲಿ ಒಂದು 5-6 ಪೊಲೀಸ್ ವ್ಯಾನ್ಗಳು ಹಾಗೇನೆ ಸರ್ಕಾರಿ ಏನು ಬಸ್ನಲ್ಲೂ ಕೂಡ ಒಂದಷ್ಟು ಪೊಲೀಸರು ಬಂದಿರುವಂತದ್ದು. ಆ ನಿಟ್ಟಿನಲ್ಲಿ ಇಲ್ಲಿ ಏನು ತಡೆಯುವಂತ ಪ್ರಯತ್ನವನ್ನ ನಡೆಸಿದ್ರು. ಅದರ ಬಳಿಕ ಮತ್ತೆ ಏನು ಇನ್ನೂ ಒಂದು 300-400 ಮೀಟರ್ ಕ್ರಮಿಸಿದ ಬಳಿಕ ಮತ್ತೆ ತಡೆ ಹಿಡಿಯುವಂತ ಪ್ರಯತ್ನವನ್ನ ಮಾಡ್ತಾರೆ. ಇದೀಗ ಸದ್ಯಕ್ಕೆ ಪೊಲೀಸರು ಈ ಒಂದು ಪಾದಯಾತ್ರಿಗಳನ್ನ ಅಂದ್ರೆ ಜೆಡಿಎಸ್ ನಾಯಕರುಗಳನ್ನ ಕಾರ್ಯಕರ್ತರನ್ನ ಎಲ್ಲರನ್ನೂ ಕೂಡ ಸದ್ಯಕ್ಕೆ ತಡೆ ಹಿಡಿದಿರುವಂತದ್ದು. ಆ ನಿಟ್ಟಿನಲ್ಲಿ ಸದ್ಯಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಹಾಗೇನೆ ಪಕ್ಷದ ಒಂದಷ್ಟು ನಾಯಕರುಗಳು ಏನು ಕ್ಯಾಂಟರ್ನ ಮೇಲೆ ಏರಿ ಕುತ್ಕೊಂಡು ಅಲ್ಲೇನೆ ಏನು ಭಾಷಣವನ್ನ ಮಾಡ್ತಾ ಇರುವಂತದ್ದು. ಏನು ಪ್ರತಿಭಟನಾಕಾರರು ಯಾರ್ಯಾರ ಜೊತೆಲಿದಾರಲ್ಲ ಅವರೆಲ್ಲ ಏನು ಕಾರ್ಯಕರ್ತರು ಇರ್ಬೋದು, ರೈತರು ಇರ್ಬೋದು, ಎಲ್ಲರನ್ನು ಉದ್ದೇಶಿಸಿ ಮಾತನಾಡ್ತಾ ಇರುವಂತದ್ದು. ಏನೇ ಸರ್ಕಾರ ನಮ್ಮ ಈ ಒಂದು ಪ್ರತಿಭಟನೆಯನ್ನ ಹಾಗೆ ಪಾದಯಾತ್ರೆಯನ್ನ ಹತ್ತಿಕ್ಕೋಗಿ ಏನೇ ಪ್ರಯತ್ನ ಮಾಡಿದ್ರು ಕೂಡ ನಾವು ಅದಕ್ಕೆ ಅವಕಾಶ ಮಾಡಿಕೊಡಲ್ಲ. ಇನ್ನೂ ಹೆಚ್ಚಿನ ಪೊಲೀಸರನ್ನು ಸೇರಿಸಿದ್ರು ಕೂಡ ನಮ್ಮ ಏನು ಪಾದಯಾತ್ರೆಯನ್ನ ಈ ಒಂದು ನಮ್ಮ ಪ್ರತಿಭಟನೆಯನ್ನ ಕೈ ಬಿಡಲ್ಲ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇರುವಂತದ್ದು. ಎಸ್ ಜೋಯಲ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.